ಅವ್ರು ಯೂಟ್ಯೂಬರ್. ಬನ್ನಿ, ನಿಮ್ಮ ಹೆಸರೇನು? ಅವ್ರು ಆ್ಯಕ್ಚುಲಿ ನನ್ನ ಮಾತಾಡ್ಸಕ್ಕೆ ಬಂದಿದ್ದೆ. ಆ್ಯಕ್ಚುಲಿ ನಮ್ಮ ಯಕ್ಷಿತ್ ಅವ್ರನ್ನೇ ಮಾತಾಡ್ಸ್ತಾ ನಿಂತ್ಕೊಂಡಿದ್ದಾರೆ. ಯಾವ ಕಾಲೇಜು? ಹೌದಾ, ಓಕೆ ಓಕೆ ಓಕೆ. ಊಟ ಆಯ್ತಾ? ಚಿಕನ್ ಕಬಾಬ್ ಫ್ರೈ, ಮಟನ್ ಫ್ರೈ ಹೆಂಗಿದೆ? ಇಲ್ಲಿ ಊಟನೂ ಚೆನ್ನಾಗಿದೆ, ಹುಡುಗರು ಚೆನ್ನಾಗಿದ್ದಾರೆ, ಹುಡುಗಿರು ಚೆನ್ನಾಗಿದ್ದಾರೆ. ತೀರ್ಥಹಳ್ಳಿಗೆ ಎಂಟ್ರಿ ಆದ್ವು. ಸಖತ್ತಾಗಿದೆ, ಕಲರ್ಫುಲ್ ರೋಡು ಎಲ್ಲ ನೀಟಾಗಿ ಚೆನ್ನಾಗೈತೆ. ಸಿಟಿ ಹೌದೌದು, ತೀರ್ಥಹಳ್ಳಿ ಬ್ಯೂಟಿಫುಲ್ ಪ್ಲೇಸ್ ಕಣಮ್ಮ. ಇಲ್ಲಿ ನೋಡಿ ದೇವಸ್ಥಾನ ಹೇಗಿದೆ, ಹಂಗೆ ಸಖತ್ತಾಗಿದೆ. ತೀರ್ಥಹಳ್ಳಿ ಇಸ್ ಅ ಬ್ಯೂಟಿಫುಲ್ ಸಿಟಿ. ತಾಲೂಕಲ್ವಾ, ತಾಲೂಕು ಹೆಡ್ಕ್ವಾರ್ಟರ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಂಗೆ ಬೈಕ್ ನಿಲ್ಸಕ್ಕೆ ಮತ್ತೆ ಅಂಗಡಿಯಿಂದ ಈಚೆಗೆ ಎಲ್ಲ ಕಡೆನೂ ಅಷ್ಟೇ ಒಂದು ನೀಟ್ನೆಸ್ ಮೇಂಟೈನ್ ಮಾಡ್ತಾವ್ರೆ ತೀರ್ಥಹಳ್ಳಿ. ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಎಷ್ಟು ಚೆನ್ನಾಗಿ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ತರ ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮನೆಗಳು, ಆ ವಾತಾವರಣ, ನೇಚರ್ ಫ್ರೆಂಡ್ಲಿ ಸಿಟಿಗಳು ಕೊಂಡಿವೆ. ನಾವ್ ಈಗಷ್ಟೇ ತೀರ್ಥಹಳ್ಳಿಗೆ ಎಂಟರ್ ಆಗಿದೀವಿ. ಹೇಗಿದ್ರು ಟೈಮ್ ಆಗಿತ್ತು, ಊಟ ಮಾಡೋಣ ಅಂತ ಹೋಟೆಲ್ ನೋಡ್ತಾ ಇದ್ದು. ಹಾಗೆ ನಮ್ಮ ವ್ಯೂವರ್ಸ್ ಒಬ್ರು ಕೂಡ ಸಿಕ್ಕಿದ್ರು, ಮಾತಾಡ್ಸಿದ್ರು, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಅವ್ರ ಹತ್ರ ಹೋಟೆಲ್ ಯಾವ ಚೆನ್ನಾಗಿದೆ ಅಂತ ಕೇಳೋದಕ್ಕೆ ಡಿಡಿ ಚೆನ್ನಾಗಿದೆ ಅಲ್ಲಿ ಹೋಗಿ ಅಂತ ಅಡ್ರೆಸ್ ಹೇಳಿದ್ರು. ಹಾಗಾಗಿ ಬನ್ನಿ ನೋಡೋಣ, ಡಿಡಿ ಹೋಟ್ಲು ಊಟ ಡಿಡಿ ಹೋಟೆಲಲ್ಲಿ ಊಟ ಮಾಡ್ಕೊಬಿಟ್ಟು ಬರೋಣ. ಚೆನ್ನಾಗಿತ್ತಲ್ಲ ಪೂಜೆ? ಚೆನ್ನಾಗಿದೆ. ನಾವು ಸಿಂಗಾಪುರಲ್ಲಿ ಇದ್ದಾಗ ಅಲ್ಲಿ ಇಲ್ಲಿ ನಾವು ಬುಗ್ಗೀಸು ಮತ್ತೆ ಚೈನಾ ಟೌನು ಅಲ್ಲಿ ಇಲ್ಲಿ ಮತ್ತೆ ಇದೇ ಥರ ಇದ್ದೀವಿ. ತುಂಬ ಚೆನ್ನಾಗಿದೆಲ್ಲ ತೀರ್ಥಹಳ್ಳಿ. ಒಂಥರ ಹಂಗಾರೆ ಸಿಂಗಾಪುರ ಅಂತೀಯಾ? ನೋಡಿ ಹಿಂಗೆ ನಮ್ಮ ಬಾವ ಊಟ ಮಾಡಲ್ಲ ಅಂತವ್ರೆ. ಮಾಡಲ್ಲ ಅಂತಾರೆ. ನಮ್ಗೆ ಆದ್ಮೇಲೆ ಪಾಪನ ಮುಖರಿಲೇ ಇಲ್ವಲ್ಲ, ಫೋರ್ಸ್ ಮಾಡೋಕ್ಕೂ ಟೈಮ್ ಇಲ್ಲ ಇವತ್ತು. ಬಿಟ್ಬಿಟ್ಟು ಆಗಲ್ಲ ತಿನ್ಕೊ ಬರೋದು. ನಂಗೆ ಎಲ್ಲಿ ಹೋಗೋದು ಎಲ್ಲಿ ಬಿಡೋದು ಅಂತ ಗೊತ್ತಾಗ್ತಿಲ್ಲ. ನಂಗೂ ಮಾಡ್ಕೊಳ್ಳೋದು ಏನು ಹೇಗಾದ್ರೆ ಆಯ್ತು. ಅಲ್ಲ ಫಸ್ಟ್ ಊಟ ಮಾಡೋಣ ಬಾ. ವೆಜ್ ಅಂಡ್ ನಾನ್ ವೆಜ್? ನಾನ್ ವೆಜ್ ಅಂದರೆ ಇಲ್ಲಿ ಡಿ ಡಿ ಹೋಟೆಲ್ ಇದೆ. ಸೀರಿಯಸ್ಲಿ ಏನೇ ಹಿಂಗೆ ಹೇಳ್ತೀಯ ನೀನು? ನಾನ್ ವೆಜ್ ಹೋಟ್ಲು ಡಿ ಡಿ ಹೋಟ್ಲು, ಯಪ್ಪ. ಬಂದು ಸ್ಪೆಷಲ್ ಏನಿಲ್ಲ, ಸೇರು ಪಾವು ಚಟಕ್ಕೆ ನಡೆಯಪ್ಪ. ನನಗೆ ಟೈಮ್ ನಿಜವಾಗ್ಲೂ ಸಾಕಾಗಲ್ಲ ಇಂಥ ಜಾಗ ನೋಡಿದಾಗ. ನನಗೆ ಇದೇನು ಮುದ್ದೆ ಮಾಡೋದಾ? ಮುದ್ದೆ ಮಾಡೋದು ನಮ್ಮನೆಯವರು 500 ರೂಪಾಯಿ ಕೊಟ್ಟಿದ್ದಾರೆ, ಇಬ್ರು ಊಟ ಮಾಡ್ಕೊಬಿಟ್ಟು ಬನ್ನಿ ಅಂತ. ಅದ್ರಲ್ಲಿ ಶಾಪಿಂಗೇ ಮಾಡಲು ಊಟನೇ ಮಾಡಲು ಗೊತ್ತಾಗ್ತಾ ಇಲ್ಲ. ನಮ್ಮನೆಯವ್ರು ಕೊಟ್ಟಿರೋ ದುಡ್ಡು ಇದೊಂದಕ್ಕೆ ಸಹಿ. ಏನು ಊಟ ಮಾಡೋದು, ಏನು ಶಾಪಿಂಗ್ ಮಾಡೋಣ. ಇದೇನು ಪಳಗಿಸ್ಬೇಕು ಏನಾದ್ರು? ಎಷ್ಟು ದಿನ ಮಾಡಬೇಕು? ನಾನು ಈಗ ಪಡ್ಡು ಮಾಡೋದನ್ನ ಮನೆಗೆ ತಗೊಬಂದು ಅದು ಪಳಗಿಸಿ, ಅಂದರೆ ಫಸ್ಟ್ ಕ್ಲೀನಾಗಿ ವಾಶ್ ಮಾಡಿಕೊಂಡು ಮತ್ತು ಅದಕ್ಕೆ ಎಣ್ಣೆ ಹಚ್ಚಿ 1-2 ದಿನ ಹಾಗೆ ಬಿಟ್ಟು ಮತ್ತೆ ವಾಶ್ ಮಾಡಿ ಇವಾಗ ಅದ್ರಲ್ಲಿ ಪಡ್ಡು ಕೂಡ ಮಾಡ್ಕೊಂಡು ತಿಂದಾಯ್ತು ನಾವು. ಚೆನ್ನಾಗಿ ಬಂದಿದ್ದು. ಅದಕ್ಕೆ ತುಪ್ಪ ಹಾಕಿ, ನನ್ನ ಮಗಳಿಗೆ ಪಡ್ಡು ಅಂದರೆ ತುಂಬ ಇಷ್ಟ, ಹಾಗಾಗಿ ತಗೊಬಂದೆ ನಾನು. 500 ರೂಪೀಸ್ ಏನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಇದಕ್ಕೆ ಎಣ್ಣೆನೋ ಅಥವಾ ತುಪ್ಪನ ಸ್ವಲ್ಪ ಜಾಸ್ತಿ ಹಾಕಬೇಕು, ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಹಾಕಿದಾಗ ಎಲ್ಲ ಅದರಿಂದ ಪುಡಿ ಕಲ್ಲಿನ ಪುಡಿ ಚುಚ್ಚೂರು ಹಾಗಾಗಿ ಅನಿಸ್ತದೆ. ಒಂದು ಸರಿ ಮಾಡಿ ತೆಗೆದ್ಮೇಲೆ ಆಮೇಲೆ ಎಲ್ಲ ಸರಿ ಹೋಗ್ತದೆ. ಅವ್ರು ಯೂಟ್ಯೂಬರ್. ಬನ್ನಿ, ನಿಮ್ಮ ಹೆಸರೇನು? ಅವ್ರು ಆ್ಯಕ್ಚುಲಿ ನನ್ನ ಮಾತಾಡ್ಸಕ್ಕೆ ಬಂದಿದ್ದೆ. ಆ್ಯಕ್ಚುಲಿ ನಮ್ಮ ಯಕ್ಷಿತ್ ಅವ್ರನ್ನೇ ಮಾತಾಡ್ಸ್ತಾ ನಿಂತ್ಕೊಂಡಿದ್ದಾರೆ. ಯಾವ ಕಾಲೇಜು? ಹೌದಾ, ಓಕೆ ಓಕೆ ಓಕೆ. ಊಟ ಆಯ್ತಾ? ಹಾಗೆ ಪಡ್ಡು ಮಾಡೋದು ಮತ್ತೆ ಹಾಗೆ ಮುದ್ದೆ ತಟ್ಟ ಅಂತದನ್ನು ತಗೊಂಡೆ. ಶಾಪಿಂಗ್ ಮಾಡಬೇಕು ಅಂತಲೇ ನಂಗೆ ಗೊತ್ತಿರಲಿಲ್ಲ. ಇಲ್ಲಿ ನೋಡಿ ಜಾಗ ನೋಡಿ ಶಾಪಿಂಗ್ ಮಾಡಬೇಕು ಅಂತ ಅನಿಸ್ತಾ ಇದೆ ನನಗೆ. ಈಗ ನಾನ್ ವೆಜ್ ಹೋಟೆಲ್ ಹುಡುಕ್ತಾ ಇದ್ದೀವಿ. ಡಿ ಯಾವುದು ಇಲ್ಲಿ ಇದೆ ಚೆನ್ನಾಗಿರೋದು? ಯಾವುದು ಇಲ್ಲಿ ಜಾಗ? ಇಷ್ಟು ನನಗಂತೂ ತುಂಬ ಖುಷಿ ಆಯಿತು. ಶಾಪಿಂಗ್ ಮಾಡೋಕ್ಕಿಂತ ನಾವು ಓಡಾಡ್ತಾ ಇರಬೇಕು ಅಂತ ಅನಿಸ್ತದೆ. ಚೆನ್ನಾಗಿದೆ ಮಾತ್ರ, ಒಳ್ಳೆ ಪ್ಲೇಸ್ ತೀರ್ಥಹಳ್ಳಿ. ಹೇಳಕ್ಕೆ ನಮಗೆ ಗೊತ್ತಾಗ್ತದೆ ಯಾವ ಥರ ಅಂತ. ಹೊಸ ಅನುಭವ ಕೊಡ್ತಾ ಇದೆ. ಯಾವಾಗಲೂ ಪಡ್ಡು ಅನ್ನೋಡು. ಪಡ್ಡು ಇರಲಿಲ್ಲ ನನ್ನ ಪಡ್ಡು ಅಂತ ತಗೊಂಡೆ ನಾನು. ಅಲ್ಲ ಪಡ್ಡಿನ ಇದೆ. ಅದು ಕೇಳು ನೋಡೋಣ. ನಾವು ನಾನ್ ವೆಜ್ ಹೋಟ್ಲ್ ಎಲ್ಲಿದೆ ಸರ್ ಅಂತ. ಇಲ್ಲಿ ಯಾವ್ದು ಚೆನ್ನಾಗಿದೆ? ಇಲ್ಲಿ ಚೆನ್ನಾಗಿರೋದು ಅದು
ಹಾಂ ಚೆನ್ನಾಗಿದೆಯಾ? ಇಲ್ಲ ಕೆಳಗಡೆನಾ? ಓಕೆ ಥ್ಯಾಂಕ್ ಯು. ಓಕೆ ಅವರು ಅಲ್ಲೇ ಊಟ ಮಾಡ್ತಾರಂತೆ, ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಹುಡುಗರು ತೀರ್ಥಹಳ್ಳಿ ಹುಡುಗರು ಭಾರಿ ಸ್ಪೀಡ್ ಇದ್ದಾರೆ. ಇಲ್ಲಿ ಊಟನೂ ಚೆನ್ನಾಗಿದೆ, ಹುಡುಗರು ಚೆನ್ನಾಗಿದ್ದಾರೆ, ಹುಡುಗಿರು ಚೆನ್ನಾಗಿದ್ದಾರೆ. ಸರಿ ಬಾ. ಯಾವ್ದು ಬಾಳೆದೆಲ್ಲ ಇದೆಯಲ್ಲ ಊಟದ್ದು? ಮಲ್ನಾಡು ಹುಡುಗಿರೇ ಚಂದ. ಏನಾಗಿದೆ ನಾನು ನೀನು ಹೇಗೆ ಹೇಳ್ತೀನಿ, ಒಬ್ರು ಮಾತಾಡ್ಸಿದ್ರೆ ಆಯ್ತಾ, ಅವರು ಮಾತಾಡ್ಸ್ಕೊಂಡು ಹಂಗೆ ಮುಂದೆ ಹೋದ್ರು. ಇವನು ನಾನು ಹೋಟೆಲ್ ಹುಡುಕ ಹೋಗ್ತಿದ್ರೆ ಅಲ್ಲಿ ಇಲ್ಲ ಅಂತ ನಂಗೆ ಗೊತ್ತಾಯ್ತು, ಇಲ್ಲಿ ಸಿಗುತ್ತೆ ಸಿಗುತ್ತೆ ಅಂತ. ಅವ್ರು ಮತ್ತೆ ಇನ್ನೊಂದ್ಸರಿ ಸಿಗ್ಲಿ ಮಾತಾಡ್ಸೋಕ್ಕೋಸ್ಕರ ಅಂತ ಮಾತಾಡ್ಸ್ಕೊಂಡು ಕರ್ಕೊಂಡು ಬಂದ. ಹೌದು, ಚೆನ್ನಾಗಿತ್ತ ಹುಡುಗಿ ಅಂತ ಹೇಳ್ಬಿಟ್ಟು ನಾನು ಹೋಟ್ಲ್ ಹುಡುಕ್ತಾ ಇದ್ದೀನಿ, ಇವ್ನು ಹುಡುಗಿ ಹುಡುಕ್ತಾ ಇದ್ದೀನಿ. ನೋಡೋಣ ತೀರ್ಥಹಳ್ಳಿ ನೋಡೋಣ. ತೀರ್ಥಹಳ್ಳಿ ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ ಅಲ್ಲ? ಫಸ್ಟ್ ಟೈಮ್ ಬಂದಿದ್ದು. ನನಗೂ ಖುಷಿ ಆಯ್ತು. ಎಲ್ಲೇ ಸ್ಟಾರ್ಟರ್ಸ್ ಬಂದಿದೆ, ಕ್ಯಾರೆಟ್, ಟೊಮೊಟೊ, ಸೌತೆಕಾಯಿ, ನಿಂಬೆಹಣ್ಣು. ಹೋಟ್ಲು ಮಾತ್ರ ಸಕ್ಕತ್ತಾಗಿದೆ ಅಂತ ಹೇಳ್ತಿದ್ದಾರೆ. ನಾವು ಫ್ರೆಶ್ ಆಗಿ ಯಾವುದೇ ಐಟಮ್ ಮಾತ್ರ ರೆಡಿ ಇರೋದಿಲ್ಲ. ಏನೇ ಐಟಮ್ ಬಂದ್ರೆ ನಾವು ಟೈಮ್ ಮಾತ್ರ ಮಾಡಿ ಕೊಡ್ತೀವಿ. ಹಾಗಾಗಿ ಜನ ತುಂಬಾ ಇಷ್ಟಪಡ್ತಾರೆ. ಇಲ್ಲಿ ಚಿಕನ್ ತವಾ ಫ್ರೈ, ಮತ್ತೆ ಇದು ಮಟನ್ ಫ್ರೈ. ಅದು ಬಾಯಲ್ಲಿ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ನಾನ್ ವೆಜ್ ಅಂದ್ರೆ ಇಲ್ಲಿ ಎಷ್ಟು ಒಂದು ಡೌಟ್ ಇಲ್ಲ ಗೊತ್ತಾ, ಅಷ್ಟು ಕ್ಲೀನಾಗಿ ಡಿ ಅಂತ ಹೇಳ್ಬಿಟ್ರು. ಅದೊಂದೇ ನನ್ನ ತಲೆಯಲ್ಲಿ ಉಳಿದಿದ್ದು ಡಿ ಹುಡುಕೊಂಬಂದೆ. ನನಗೆ ಇನ್ನೊಂದಂದ್ರೆ ಹೊಸ ಈಗ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ನೋಡಿದ್ರೆ ಏನೋ ಸ್ಟ್ಯಾಂಡರ್ಡ್ ಆಗಿದೆ ಅನ್ಸುತ್ತೆ. ಊಟದ ಮೇಲೆ ಡೌಟ್ ಇರುತ್ತೆ ನನಗೆ. ಬಟ್ ನಂಗೆ ಇಲ್ಲಿ ಬಂದು ಕೂತಿದ ತಕ್ಷಣ ಇದು ಹೋಟ್ಲು ನೋಡಿ ನನಗೆ ಹಳೆ ಹೋಟ್ಲು ಅಂದ್ರೆ ಪಕ್ಕ ನನ್ನ ಮೇಲೆ ಭರವಸೆ ಬಂದ್ಬಿಡುತ್ತೆ. ಈ ಹೋಟೆಲ್ ಮೇಲೆ ಚೆನ್ನಾಗಿರುತ್ತೆ ಇದು ಪಕ್ಕ ಅಂತ. ಹಾಗಾಗಿ ಇನ್ನೂ ನನ್ನ ಟೇಸ್ಟ್ ಹೇಗಿದೆ ಅಂತ. ಇಲ್ಲಿ ಮೇಲ್ಗಡೆ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ, ಕೆಳಗಡೆ ನಾರ್ಮಲ್ ನಮ್ಮಂತ ಬಡ್ಡೆ ಹೆಕ್ಲು ಬರೋ ಕೆಳಗಡೆ ಫ್ಯಾಮಿಲಿ ಮೇಲ್ಗಡೆ ಬರ್ಬೋದು. ಚೆನ್ನಾಗಿದೆ. ಎಷ್ಟು ಬಿಸಿ ಬಿಸಿ ಅಂತಿದೆ ಗೊತ್ತಾ? ಹೆಂಗಿದೆಯೇ ನೋಡೋಣ. ನನಗೆ ಆಸೆ ಆಯ್ತಿದೆ. ಚೆನ್ನಾಯ್ತಾ? ಮತ್ತೆ ನಾವು ಅಲ್ಲಿ ಕೇಳಿದ್ವಿ ಯಾವುದು ಚೆನ್ನಾಗಿರುತ್ತೆ ಅಂತ ಹೇಳಿ. ಅಲ್ಲಿ ಕೇಳಿ ನಾವು ಇಲ್ಲಿಗೆ ಬರೋದ್ರೊಳಗೆ ಅವ್ರಿಗೆ ಅಲ್ಲಿ ಇಲ್ಲಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅವರು ಹೇಳಿದ್ರು ನೀವು ಬರ್ತೀರಾ ಅಂತಂತ ಹೇಳಿ ನಾವು ಹುಡುಕೊಂಡು ಶಾಪಿಂಗ್ ಮಾಡ್ಕೊಂಡು ಬಂದು. ಸಕ್ಕತ್ತಾಗಿತ್ತಲ್ಲ? ಯಾವ ರೂಟು ಏನು ಏನಂತ ಗೊತ್ತಿಲ್ಲ, ಅದನ್ನ ನೋಡಿ ನೆಕ್ಸ್ಟ್ ಕೇಳ್ತೀವಿ. ಬಂದರೆ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ, ಅಕಸ್ಮಾತ್ತಾಗಿ ಬಂದಿರೋದು ಅಂತ ಇಲ್ಲಿಗೆ. ಸ್ಫೂರ್ತಿ ಮಾತಾಡ್ಸ್ಕೊಂಡು ಈ ಕಡೆ ಬಂದ ಅಲ್ಲ, ಅಲ್ಲಿ ನಾನು ಶಾಪಿಂಗ್ ಮಾಡ್ತಿದ್ದೆ, ನಾನು ವೀಡಿಯೋ ಮಾಡ್ತಿದ್ದೇನೆ ಆಯ್ತಾ. ನಾನು ಶಾಪಿಂಗ್ ಮಾಡ್ಕೊಂಡು ಬರ್ತಿದ್ದೆ, ಅದು ವೀಡಿಯೋ ಮಾಡ್ತಾ ಶಾಪಿಂಗ್ ಮಾಡ್ತಾ ಇದ್ದು. ಅಲ್ಲಿ ಯಾರೋ ಒಬ್ರು ನನ್ನ ಯೂಟ್ಯೂಬರ್ ಅಲ್ವಾ ಅಂತ ಮಾತಾಡ್ತಿದ್ರು. ಒಂದು ಹುಡುಗಿ ಮಾತಾಡ್ತಿದ್ದು, ನನ್ನ ಬಿಟ್ಟು ಯಾಕಾಯ್ತು, ನಾನು ಈಗ ಬಂದಿಲ್ಲ ಹೋಟೆಲಲ್ಲಿ ಕೂತ್ಕೊಂಡು ಇಲ್ಲ ಹೆಂಗೆ ಬಂದಿದೆ ನೋಡೋಣ ವೀಡಿಯೋಸ್ ಅಂತ ನಾನು ನೋಡ್ತಿದ್ರೆ ನನ್ನ ಬಿಟ್ಟು ಹಾಕೊಂಡು ಸ್ಫೂರ್ತಿ ಕಡೆಗೆ. ಸ್ಫೂರ್ತಿ ಅವರೇ ತುಂಬ ಥ್ಯಾಂಕ್ಸ್ ಆಯ್ತಾ ಮಾತಾಡ್ಸಿದ್ಕೆ. ನನಗಂತೂ ತುಂಬ ಖುಷಿ ಆಯ್ತು. ನಿಮ್ಮ ಖುಷಿ ನೋಡಿ ನನಗೆ ತುಂಬ ಖುಷಿ ಆಯ್ತು. ಇದು ಸ್ಪೆಷಲ್ ಆಗಿ ಸ್ಫೂರ್ತಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಮಾತಾಡ್ಸಿದ್ದಕ್ಕೆ ಅಷ್ಟು ಖುಷಿಲಿ ಯಾಕೆ ಗೊತ್ತಿಲ್ಲ. ಮತ್ತೆ ನಿಮ್ಮ ಮಾತಾಡ್ಸಕ್ಕೋಸ್ಕರನೇ ತಿರ್ಗಾ ನನ್ನ ಆ ಕಡೆ ಹಿಂದೆ ಶಾಪಿಂಗ್ ಅಲ್ಲೂ ಇದೆ ಹೋಟೆಲ್ ಡಿ ಇದೆ. ನಂಗೆ ಗೊತ್ತಾಯ್ತು, ಕನ್ಫ್ಯೂಸ್ ಆಯ್ತು ಇಲ್ಲಿ ಡಿ ಹೋಟೆಲ್ ಇಲ್ಲ ಅಂತ. ಯಾಕಂದ್ರೆ ಅದು ಶಾಪಿಂಗ್ ಸೆಂಟರ್ ಅಂತಾನೆ ಅನ್ಸ್ಬಿಟ್ಟಲ್ಲ. ಇಲ್ಲ ಇಲ್ಲ ಅಂದ್ರೆ ಇಲ್ಲ ಮುಂದೆ ಇದೆ ಅಂತ ಕರ್ಕೊಂಡು ಹೋಗಿರೋದು ನಿಮಗೋಸ್ಕರ. ಆ ವಿಡಿಯೋನ ಹಾಕ್ತೀವಿ. ಆ ವಿಡಿಯೋದಲ್ಲಿ ನಾನೇ ಇಲ್ಲ, ಇಲ್ಲಿ ಬಂದು ತಲೆ ಹೊಡೆದಾಗಲೂ ಗೊತ್ತು ನಾನಿಲ್ಲ ಅಂತ. ಮಿಸ್ ಆಗದಂತೆ ಅಂತ ಹೇಳ್ಬಿಟ್ಟು ನನ್ನನ್ನೇ ಬಿಟ್ಟು ಹಾಕೋಗ್ಬಿಟ್ಟು. ಆದ್ರೆ ಇನ್ನೊಂದೇನಂದ್ರೆ ನಂಗೆ ಶಿವಮೊಗ್ಗದಲ್ಲಿ ಇಷ್ಟು ಜನ ಹೆಜ್ಜೆಗೆ ನಾನು ಎಷ್ಟು ಜನ ಮಾತಾಡ್ಸಿದ್ರು ಗೊತ್ತಾ. ನಾನೊಬ್ರನ್ನ ಮಾತಾಡ್ಸಿದ್ರು, ಒಂದು ಅಂಗಡಿಲಿ ಏನೇ ತಗೊಳಕ್ ಹೋದ್ರು ಕೂಡ ಅಷ್ಟು ಖುಷಿಯಾಗಿ ಪ್ರತಿಯೊಬ್ರು ನೀವು ಯೂಟ್ಯೂಬರ್ ಅಲ್ವಾ, ಪೂಜಾ ಕೆ ರಾಜ್ ಅಲ್ವಾ, ಫೇಸ್ಬುಕ್ಕಲ್ಲಿ ಇದ್ರಲ್ವ, ತುಂಬ ಖುಷಿ ಆಯ್ತು. ನಂಗೆ ಗೊತ್ತಿರಲಿಲ್ಲ ಈಚೆ ಸೈಡ್ ನಂದು ವಿಡಿಯೋಸ್ ಅಷ್ಟು ನೋಡ್ತಾರೆ ಅಂತ. ಕಾಲೇಜ್ ಹುಡುಗರು ಅವರೆಲ್ಲ ಮಾತಾಡ್ಸೋದು ನೋಡಿದ್ರೆ ಇನ್ನೂ ಜಾಸ್ತಿ ಮೋಟಿವೇಶನ್ ಆಗುತ್ತೆ. ಅಷ್ಟು ಪ್ರೀತಿಲಿ, ಅದುವೇ ಅಷ್ಟು ಪ್ರೀತಿಲಿ ಎಷ್ಟು ಖುಷಿಯಾಗಿ ಮಾತಾಡ್ಸ್ತಾ ಇದ್ರು. ತುಂಬ ಥ್ಯಾಂಕ್ ಯು ಸೋ ಮಚ್ ತೀರ್ಥಹಳ್ಳಿ ಜನತೆಗೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಈ ತವಾ ಫ್ರೈ ಇದೆಯಲ್ಲ, ಇದು ಸಕ್ಕತ್ತಾಗಿದೆ. ಇದು ಮಟನ್ ಚಾಪ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬೆಂದಿದೆ. ಉಪ್ಪು ಖಾರ ಎಲ್ಲ ಹಿಡಿದಿದೆ. ಆ್ಯಕ್ಚುಲಿ ಮಟನ್ ಜಾಸ್ತಿ ಉಪ್ಪು ಖಾರ ಹಿಡಿಯಲ್ಲ ಒಂದೊಂದು ಸರಿ. ಇದು ಉಪ್ಪು ಖಾರನೂ ಹಿಡಿದಿದೆ, ಚೆನ್ನಾಗಿ ಬಂದಿದೆ. ನನಗೆ ತುಂಬ ಇಷ್ಟ. ಇದಕ್ಕೆ ಚೂರು ಹಂಗೆ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇದ್ರೆ ಅದಕ್ಕೆ ನಿಂಬೆಹಣ್ಣು ಹಾಕ್ತೀರಾ, ಈರುಳ್ಳಿ ಹಾಕ್ಬಿಟ್ಟು ಮತ್ತೆ ಜಿಮ್ ಹೋಗಿ ಎಲ್ಲ ಹಾಕೊಂಡು ತಪ್ಕೊಂಡು ಬೀಳ್ತೀರಾ. ಚೆನ್ನಾಗಿದೆ. ನಾನು ಜಿಮ್ಗೆ ಹೋಗ್ತಾ ಇದ್ದೀನಲ್ಲ, ಆ ಧೈರ್ಯದ ಮೇಲೆ ಇವೆಲ್ಲ ತಿಂತಾ ಇದ್ದೀನಿ.
ಅಲ್ಲಿಗೆ ಹೋಗಿದ ತಕ್ಷಣ ಜಿಮ್ ಸರ್ ಮೇಲಿಂದ ಕೆಳಗೆ ಹೋಗ್ತಾರೆ ನೋಡ್ತಾರೆ ನಮ್ಮನ್ನ, ಇದೇನು ಪೂಜಾ ಅಂತಾರೆ. ಮಟನ್ ಫ್ರೈ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ, ತಿಂದು ನೋಡ ನೀನು ಒಂದ್ಸರಿ, ತುಂಬ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ, ನನಗೆ ಅದು ಇಷ್ಟ ಆಯ್ತು, ಇವಳಿಗೆ ಇಷ್ಟ ಆಯ್ತು, ತುಂಬ ಇಷ್ಟ ಆಯ್ತು, ಚೆನ್ನಾಗಿ ಬಂದಿದೆ. ಮತ್ತೆ ಕೇಳಿರ್ಬೋದು ಸತೀಶ್ ಹಿರೇಗೌಡರು ಯಾಕೆ ಬಂದಿಲ್ಲ ಅಂತ. ಅವ್ರೇನೋ ಅವ್ರಿಗೊಂದು ಕೆಲಸ ಇತ್ತು, ಕಾರೆಲ್ಲ ಕೂತ್ ಮಾಡ್ಕೊಂಡು ತಿಂತೀನಿ ಅಂದರು. ಮತ್ತೆ ಊಟ ಬೇಡ ಅಂತ ಹೇಳಿದರು. ಮತ್ತು ನನಗಂತೂ ಹೊಟ್ಟೆ ಹಸಿವು ಇರಲಿಲ್ಲ, ಬಟ್ ತೀರ್ಥಹಳ್ಳಿ ಬಂದಮೇಲೆ ಇನ್ನೊಂದು ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತ ಜಾಗ ನೋಡಿ ಇಷ್ಟ ಆಯಿತು ನನಗೆ, ಹಂಗಾಗಿ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ನಮ್ಮ ಬಾವನ ಸತ್ಯ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಬಟ್ ಕೊಟ್ಟರೆ ಚೆನ್ನಾಗಿ ಮುಗುತ್ತೆ. ಅಕ್ಕಿ ರೊಟ್ಟಿ, ಮಲ್ನಾಡು ಅಕ್ಕಿ ರೊಟ್ಟಿ ನೋಡಿ ಎಷ್ಟು ತೆಳುವು ಇದೆ, ಎಷ್ಟು ಚೆನ್ನಾಗಿದೆ. ಮಟನ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಹಳೆ ಹೋಟ್ಲು ಟೇಸ್ಟ್ ಮಾತ್ರ ಸಖತ್ತಾಗಿದೆ, ಯಾವ ಹೋಟೆಲ್ಗೂ ಕಡಿಮೆ ಇಲ್ಲ. ಮಟನ್ ಚಾಪ್ಸ್ ಮಾತ್ರ ಮಿಸ್ ಮಾಡಲೇಬೇಡಿ. ಮಟನ್ ಚಾಪ್ಸು, ಚಿಕನ್ ತವಾ ಫ್ರೈ. ತೀರ್ಥಹಳ್ಳಿಯ ಸರ್ಕಲ್ ನಾನು ಇದೇನು ನೋಡಿದೆ, ಖುಷಿ ಆಗುತ್ತೆ. ತುಂಬ ನೀಟಾಗಿದೆ. ಯಾಕಂದ್ರೆ ಇಲ್ಲಿ ಬಂದಮೇಲೆ ಅದ್ರ ಬಗ್ಗೆ ಹೇಳಲೇಬೇಕು. ನಮ್ಮ ಮನಸ್ಸಿಗೆ ಎಷ್ಟು ಇಡ್ಸುತ್ತೆ ಅದೇ ಹೇಳ್ತಾ ಇದ್ದೀನಿ. ನಂಗೆ ಆ ಶಾಪಿಂಗ್ ಸೆಂಟರ್ ಆಗಲಿ, ಆ ಸರ್ಕಲ್ ಆಗಲಿ ಮುದ್ದಾಗಿದೆ ಅಂದರೆ ಏನೋ ಒಂಥರ ಮುಂದೆ. ನಾವು ಅಲ್ಲಿಂದ ಬಂದಾಗಿಲ್ಲ, ನಿನ್ನೆಯಿಂದ ಶಾಪಿಂಗ್ ಮಾಡಿದಾಗಿಲ್ಲ. ಅದಂತ ಮಲ್ನಾಡ್ ಗಿಡ್ಡ ಅಂತೀವಲ್ಲ, ಆ ಪುಟ್ಟ ಹಸು ನೋಡಿ, ಹಂಗೆ ನೋಡಿದ ತಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡ್ ಅದು ನೆನಪಿಗೆ ಬರ್ತಾರೆ. ಯಾಕಂದ್ರೆ ಎಲ್ಲ ಪುಟ್ಟದಾಗಿದೆ. ಆ ಸ್ಟ್ರೀಟ್ಸ್ ಆಗಲಿ ತುಂಬ ಚೆನ್ನಾಗಿದೆ. ನನಗೆ ತುಂಬ ಖುಷಿ. ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನಗೆ ನಿಜ ಗೊತ್ತಾಗ್ತಿಲ್ಲ. ಕುವೆಂಪು ಅವರು ರಾಷ್ಟ್ರ ಕವಿಗೆ ಒಂದು ಕನಸು ಕಾಣಬೇಕಲ್ಲ, ಅದಕ್ಕೆ ಹೇಳಿ ಮಾಡಿಸಿದ ಪರಿಸರ, ತೀರ್ಥಹಳ್ಳಿ ಎಲ್ಲ ಕರೆಕ್ಟಾಗಿದೆ. ಹಂಗೆ ಅದನ್ನು ಬಳಸ್ಕೊಂಡು ಚೆನ್ನಾಗಿ ಬರ್ತಿದ್ದಾರೆ. ಅಥವಾ ನಮ್ಮ ಮನಸ್ಸಿಗೆ ಇಷ್ಟ ಆಗಿರೋದಕ್ಕೆ ಅವೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಹಾಗೆ ಒಂದು ಸೂಪ್ ಬೇರೆ ಕುಡಿದರೆ, ವೆಜ್ ಅನ್ಸುತ್ತಲ್ಲ. ಹಾಂ, ವೆಜ್ ಸೂಪ್, ರಸಮ್ ಚೆನ್ನಾಗಿದೆ. ಅದು ಕೂಡ ತುಂಬ ಚೆನ್ನಾಗಿದೆ, ಚಿಂದಿಯಾಗಿದೆ, ಜಾಸ್ತಿ ಇದೆ ಸ್ವಲ್ಪ. ಸೊ ಹಾಗಾಗಿ ಇನ್ನೇನು ವೇಸ್ಟ್ ಮಾಡಿಲ್ಲ, ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀವಿ. ಅದು ಇವಳೇ ಮಾಡ್ತಾಳಂತೆ. ಇಟ್ಕೊಂಡು ಬಾಳೆದೆಲೆ ಅಲ್ವಾ, ಹಿಂಗೆ ಮಾಡಿಕೊಂಡು ಇನ್ನೊಂದು ಬಾಳೆದೆಲೆ ಕೇಳೋಣ. ಆ ಟಿಶ್ಯೂನ ಕವರ್ ಮಾಡ್ಕೊ. ಟಿಶ್ಯೂ ಎಣ್ಣೆ ತಗೊಬಿಡುತ್ತೆ. ಅಲ್ಲಿ ಹೋಗಿ ಕೊಟ್ಟ ತಕ್ಷಣ ನಮ್ಮ ಬಾವು ಗುಡುಮ ಅನ್ನತ್ತೆ. ನಿಮಗೋಸ್ಕರ ತಂದೆ ಅಂದ್ಬಿಟ್ಟು ಕೊಟ್ಬಿಡು. ಇದು ಅವ್ರ ಟೇಸ್ಟ್ ನೋಡಲಿ ಅಂತ. ಮತ್ತೆ ಚೆನ್ನಾಗಿದೆ ಕೂಡ. ರಸಮ್ ಎಂತೂ ಬಿಲ್ ಮಾಡಬೇಕು ನಮಗೆ. ಅದೊಂದು ನನಗೊಂದು ಮರ್ತು ಹೋಗುತ್ತೆ ಅಂತ. ನನಗೆ ಈ ಭಾಷೆ ಅಲ್ಲ, ಅವ್ರು ಮಾತಾಡೋ ರೀತಿ ನನಗೆ ತುಂಬ ಇಷ್ಟ ಆಗಿದೆ, ಮನಸ್ಸಿಗೆ ನಾಟಿದೆ. ಯಾಕಂದರೆ ಇದು ಬೇರೆ ಭಾಷೆ ಅಲ್ಲ, ನಮ್ಮ ಕನ್ನಡ ಭಾಷೆ ಆಗಿರೋತ್ತಿಗೆ ತುಂಬ, ಅದರಲ್ಲೂ ಈ ಥರ ಮಾತಾಡೋದು ಸಾಫ್ಟಾಗಿ ಮಾತಾಡ್ತಾ ಇರೋತ್ತಿಗೆ 3 ದಿನ ಇಲ್ಲಿ ಇದ್ದಾಗಲಿಂದ ಅವ್ರ ವಾಯ್ಸು ಬಂದ್ಬಿಟ್ಟಿದೆ. ಬೇರೆ ಭಾಷೆ ಆಗಿದ್ರೆ ಓಕೆ, ಚೇಂಜ್ ಆಗಿದ್ದಾರೆ ಅಂತ ಹೇಳ್ಬೋದಿತ್ತು. ಇದು ನನ್ನ ಭಾಷೆ ಆಗಿರೋತ್ತಿಗೆ ಅದು ಅಷ್ಟು ಸ್ವಚ್ಛವಾಗಿ ಕನ್ನಡ. ಶಾಲೆಗೆ ಹೋಗ್ತೀರಾ ನೀವು? ಶಾಲೆಗೆ ಹೋಗೋದು, ಇವತ್ತು ಶಾಲೆಗೆ ರಜೆ ಹಾಕಿದ್ದಾರೆ ಅಂತ ಹೇಳಿ ಅದು ಹೇಳಿಯರಾಗ ಹೇಳ್ತಾರಲ್ಲ, ಅದು ನನಗೆ ತುಂಬ ಇಷ್ಟ ಆಗಿ ನನಗೂ ಅಭ್ಯಾಸ ಆಗ್ತದೆ. ಖುಷಿಯಾಗಿದೆ. ನೋಡೋಣ ಇದು ಯಾವಾಗ ಮಾಡ್ಕೊಳ್ತೀನಿ ಗೊತ್ತಿಲ್ಲ. ಈಗ ರಸಮ್ ಹೇಗಿತ್ತಾ? ರಸಮ್ ತುಂಬ ಚಂದ ಇತ್ತ. ಈಗ ಬಿಲ್ ಕೊಡ್ಬೇಕು, ನಂಗೆ ಅದು ಬಿಲ್ ಕೊಡೋ ಟೈಮ್ ಮರ್ತು ಹೋಗ್ತದೆ ಯಾವಾಗಲೂ ಅಷ್ಟೇ. ಬೇರೆ ಕಡೆ ಹಾಸನಲ್ಲಿ ಶಾಪಿಂಗ್ ಮಾಡಿದ್ರು ಅಷ್ಟೇ, ಬೆಂಗಳೂರಲ್ಲಿ ಶಾಪಿಂಗ್ ಮಾಡಿದ್ರು ಅಷ್ಟೇ, ಅಲ್ಲಿ ಇಟ್ಕೊಬಿಟ್ಟಿದ್ದಾರೆ. ಅಷ್ಟೊಳಗೆ ನನಗೆ ಅರ್ಜೆಂಟ್ ನೆನಪಾಗುತ್ತೆ. ಲಾಸ್ಟಿಗೆ ಬರೋ ಟೈಮಲ್ಲಿ ನನ್ನ ಮಗಳು ನೆನಪು ಮಾಡೋದು ಕಲ್ತಿದೆ. ಈಗ ಬನ್ನಿ ಬಿಲ್ ಮಾಡೋಣ. ಈಗ ಬಿಲ್ ಮಾಡೋ ಸಮಯ ಎಷ್ಟಾಗಿದೆ ನೋಡೋಣ. ನಮಗೆ ಕುತೂಹಲ ಇದೆ. ಮಟನ್ ತಗೊಂಡಿದ್ವಿ, ಎಷ್ಟಾಗಿರ್ಬೋದು ಹೆಚ್ಚಿಗೆ? 700-800 ಆಗಿರ್ಬೋದಂತ. ಜಾಸ್ತಿ ಪ್ರಾನ್ಸ್ ಎಲ್ಲ ಇದೆಯಲ್ಲ, ಆಗಿರ್ಬೋದು 1000 ಹತ್ರ ಆಗಿರ್ಬೋದು. ಪಾರ್ಸಲ್ ಸರಿ ಮಾಡಿಲ್ಲ ಪಾಪ, ಅವ್ರು ಹೇಳಿದ್ರೆ ಮಾಡ್ಕೊಡೋರು. ಇದು ನಮ್ಮ ಒಂದು ಇದು ಬಿಲ್ ಕೊಡಿ. ಹೌದಾ? ಥ್ಯಾಂಕ್ ಯು. ಪಾಪ ನಮಗೆ ಡಿಸ್ಕೌಂಟ್ ಎಷ್ಟು? 1200 ರೂಪಾಯಿ ಆಗಿದೆ. 1000 ರೂಪಾಯಿ ಆಗಿದೆ. ಅಲ್ಲ ಊಟ ಚೆನ್ನಾಗಿತ್ತು. ನೀವು ಈ ಕಟ್ಟಡಗಳೆಲ್ಲ ನೋಡ್ಬಿಡಿ, ಊಟ ನೋಡಿ. ಊಟ ನೋಡೋಕೆ ಬಂದಾಗ ಊಟ ಮಾತ್ರ ನೋಡಬೇಕು, ತುಂಬ ಚೆನ್ನಾಗಿದೆ. ತಗೊಂಡೋಗೋದು ಅದಕ್ಕೆ ಮಾಡೋಣ. ಥ್ಯಾಂಕ್ ಯು. ಖುಷಿ ಆಯಿತು. ಯಾವ್ದು ಅಡ್ರೆಸ್ ಇದು? ಇದು ಚತ್ರಿಕೆರೆ, ಗಾಂಧಿ ಚೌಕ ಸರ್ಕಲ್ ಅಂತ. ಗಣಪತಿ ಟೆಂಪಲ್ ಹತ್ರ ಬಂದು ಕೆಳಗೆ ಬಂದ್ರೆ ಇಲ್ಲಿ ಡಿ ಅಂತ ಕೇಳಿದ್ರೆ ಸರ್ಕಲ್ ದುರ್ಗಾ ಡಿಲಕ್ಸ್ ಅಂತ. ಒಮ್ಮೆ ಟ್ರೈ ಮಾಡಬೇಕು, ತುಂಬಾ ಚೆನ್ನಾಗಿದೆ. ಓಕೆ. ಥ್ಯಾಂಕ್ ಯು.